ವ್ಯೂವರ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲಿಕನಾಸ್ ವ್ಲಾಗ್. ಹೇಗಿದ್ದೀರಾ ಎಲ್ಲ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಈ ವಿಡಿಯೋ ಬಂದ್ಬಿಟ್ಟು ಲಾಸ್ಟ್ ವಿಡಿಯೋದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅದಾದ ನಂತರ ಸೆಕೆಂಡ್ ಡೇ ಸಿಂಗಾಪುರ್ ಎಕ್ಸ್ಪ್ಲೋರೇಷನ್. ಸೊ ಇವಾಗ ನಾವು ಬೀಚ್ಗೆ ಹೋಗಬೇಕು. ಸೊ ಬೈ ವಾಕ್ ಹೋಗಬೇಕು, ಸ್ವಲ್ಪ ದೂರ ಇದೆ. ಇಟ್ಸ್ ಫೈನ್, ಬಟ್ ಟು ಗೋ. ಈಗ ನಾವು ವಾಕ್ ಹೋಗ್ಬೇಕಂತ. ಸೊ ನಾವಿವಾಗ ಮ್ಯೂಸಿಯಂನ ಮುಗಿಸ್ಕೊಂಡು ಬೀಚ್ ಹತ್ರ ಹೋಗಬೇಕು. ಸೊ ಬೀಚ್ ಹತ್ರ ಹೋಗಬೇಕು ಅಂದರೆ ಅರೌಂಡ್ 15 to 20 ಮಿನಿಟ್ಸ್ ವಾಕ್ ಆಗುತ್ತೆ. ಸೊ ಇನ್ ಬಿಟ್ವೀನ್ ಇನ್ನೊಂದು ಮೇಜರ್ ಆ್ಯಂಡ್ ಅಟ್ರಾಕ್ಟಿವ್ ಯೂನಿಕ್ ಥೀಮ್ನ ತೋರಿಸ್ತೀನಿ. ಸೊ ನನಗೂ ತುಂಬಾ ಕ್ಯೂರಿಯಾಸಿಟಿ ಇದೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ರೂಟ್ ಮ್ಯಾಪ್ನ ಫಾಲೋ ಮಾಡಿದರೆ ನಮ್ಗೆ ಆ ಥೀಮ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಇದ್ರ ಹೆಸರು ಬಂದ್ಬಿಟ್ಟು ಸೆನ್ಸರಿ ನೇಚರ್ ಥೀಮ್ ಅಂತ ಹೇಳ್ಬಿಟ್ಟು. ಸೊ ಇದರ ಕಾನ್ಸೆಪ್ಟ್ ಏನು ಅಂತಂದರೆ 5 ಸೆನ್ಸಸ್ನ ಫೀಲ್ ಮಾಡೋ ಅಂಥ ಝೋನ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ನಾವು ಫಸ್ಟ್ ಇವಾಗ ಹೋಗ್ತಾ ಇರೋ ಅಂಥದ್ದು ಇದು ಮಿಸ್ಟಿ ಪ್ಲೇ ಗ್ರೌಂಡ್ ಅಂತ ಹೇಳ್ಬಿಟ್ಟು. ಲೇಖನ ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಸೊ ಪ್ರತಿಯೊಂದು ಝೋನ್ ಬಗ್ಗೆನೂ ಹೇಳ್ತಾ ಹೋದರೆ ತುಂಬಾ ಇನ್ಫಾರ್ಮೇಷನ್ ಇದೆ ಆ್ಯಕ್ಚುಲಿ. ಸೊ ಬೇಸಿಕಲಿ ಇವ್ರು ಇದನ್ನು ಕ್ರಿಯೇಟ್ ಮಾಡಿರೋದು, ಈ ಥರದ ಝೋನ್ಗಳನ್ನ ಕ್ರಿಯೇಟ್ ಮಾಡಿರೋದು ನೇಚರ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅರ್ಬನ್ ಪೀಪಲ್ಗೆ ನೇಚರ್ ರೀಕನೆಕ್ಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡಿರೋಂಥ ಝೋನ್ಗಳಂತೆ. ತುಂಬಾ ಯುನೀಕ್ ಕಾನ್ಸೆಪ್ಟ್ನ ಫಾಲೋ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ನಾವು ಹೋಗ್ತಾ ಇರೋಂಥ ಝೋನ್ ಹೆಸರು ಬಂದ್ಬಿಟ್ಟು ಟ್ಯಾಕ್ಟೈಲ್ ಟ್ರಿಲ್ಸ್ ಅಂತ ಹೇಳ್ಬಿಟ್ಟು. ಇದು ಸಹ ಮಲ್ಟಿ ಸೆನ್ಸರಿ ಝೋನ್ಸ್ಗಳಲ್ಲಿ ಒಂದು ಆ್ಯಂಡ್ ತುಂಬಾ ಯೂನಿಕ್ ಆಗಿರೋ ಅಂಥದ್ದು. ಸೊ ಇದು ಬಂದ್ಬಿಟ್ಟು ಟಚ್ ಅನ್ನೋ ಸೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ತುಂಬಾ ಯೂನಿಕ್ ಆಗಿರೋಂಥ ಕಾನ್ಸೆಪ್ಟ್ನ ಯೂಸ್ ಮಾಡಿದ್ದಾರೆ. ಸೊ ಜನರಲ್ ಆಗಿ ನಾವು ಎಲ್ಲ ಥರದ ಪ್ಲಾಂಟ್ಸ್ಗಳನ್ನ, ಡಿಫ್ರೆಂಟ್ ಕೈಂಡ್ ಆಫ್ ಟೆಕ್ಸ್ಚರ್ಡ್ ಇರೋ ಅಂಥ ಲೀವ್ಸ್ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ. ಸೊ ಆ ಥರದ ಡಿಫ್ರೆಂಟ್ ಕೈಂಡ್ ಆಫ್ ಲೀವ್ಸ್ ಆ್ಯಂಡ್ ಟೆಕ್ಸ್ಚರ್ಸ್ ಹೊಂದಿರೋ ಅಂಥ ಪ್ಲಾಂಟ್ಸ್ಗಳನ್ನ ಇಟ್ಟಿದ್ದಾರಂತೆ. ಆ್ಯಕ್ಚುಲಿ ನಾವು ಗ್ರೌಂಡ್ ಫ್ಲೋರ್ಗೆ ಹೋಗಿದ್ದಿದ್ರೆ ಎಲ್ಲದನ್ನು ಟಚ್ ಆ್ಯಂಡ್ ಫೀಲ್ ಮಾಡ್ಬೋದಿತ್ತು. ಬಟ್ ನಾವು ಸ್ವಲ್ಪ ಬೇಗ ಹೋಗಬೇಕು, ನಾವು ವಿಂಗ್ಸ್ ಆಫ್ ಟೈಮ್ಸ್ನ ಅಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಬೇಗನೆ ಹೊರಟ್ವಿ. ಸೊ ಇದು ಬರ್ತಾ ಇರೋ ಅಂಥದ್ದು ನೈಟ್ ತೆಗ್ದಿರೋ ಅಂಥ ವಿಷನ್ಸು. ಸೊ ಇದು ರೈನ್ ಫಾರೆಸ್ಟ್ ವ್ಯೂ ಅಂತ ಹೇಳ್ತಾರೆ. ಈ ಒಂದು ಝೋನ್ನ ಲುಕ್ಔಟ್ ಲೂಪ್ ಝೋನ್ ಅಂತ ಕರೀತಾರೆ. ಸೊ ಇದನ್ನ ಆ್ಯಕ್ಚುಲಿ ಇವಾಗ ಈ ಥರ ಕಾಣಿಸ್ತಾ ಇದೆ. ಸೊ ನಾವು ನೈಟ್ ನೋಡಿದರೆ ಈ ಥರ ಕಾಣುತ್ತೆ. ಅದರ ವಿಷನ್ ಸಹ ನನ್ನ ಹತ್ರ ಇದೆ. ಆ ವಿಡಿಯೋಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಇದು ಬಂದ್ಬಿಟ್ಟು ಮೇನ್ಲಿ ಸೈಟ್ ಸೆನ್ಸ್ನ ಇಂಡಿಕೇಟ್ ಮಾಡತ್ತಂತೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್ ಅಟ್ ನೈಟ್ ಆ್ಯಕ್ಚುಲಿ. ತುಂಬಾ ಚೆನ್ನಾಗಿ ಕಾಣುತ್ತೆ ನೈಟ್ ಹೊತ್ತು ಬಂದರೆ. ಆ್ಯಂಡ್ ಮಾರ್ನಿಂಗ್ ಟೈಮ್ಸ್ ಬಂದರೂ ಚೆನ್ನಾಗಿರುತ್ತೆ, ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ. ಬಟ್ ನೈಟ್ ಹೊತ್ತು ವಿಷನ್ಸೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಅರೌಂಡ್ 6 o'clock ಸಮಥಿಂಗ್ಗೆ ವಿಸಿಟ್ ಮಾಡಿದ್ದೀರಾ ಅಂದರೆ ಸೊ ನೈಟ್ ಆ್ಯಂಡ್ ಮಾರ್ನಿಂಗ್ ಎರಡನ್ನೂ ಕವರ್ ಮಾಡ್ಬೋದು. ಸೊ ಈ ಒಂದು ಝೋನ್ಗಳನ್ನ ನೀವು ನೋಡಬೇಕು ಅಂತ ಅಂದರೆ ನೈಟ್ ಟೈಮ್ ತುಂಬ ಚೆನ್ನಾಗಿರುತ್ತೆ. ಸೊ ನೈಟ್ ಟೈಮ್ ವಿಸಿಟ್ ಮಾಡಬೇಕು ಅಂದರೆ ಅರೌಂಡ್ 6 ಹಂಗೆ ಬನ್ನಿ. ಇಲ್ಲ ಮಾರ್ನಿಂಗ್ ವಿಸಿಟ್ ಮಾಡಿಬಿಟ್ಟು ಬೀಚ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದರೆ ಬೆಳಗ್ಗೆನೇ ಬಂದು ವಿಸಿಟ್ ಮಾಡ್ಬೋದು. ಬಟ್ ನೈಟ್ ಈ ಥರದ ವಿಷನ್ಸ್ ಎಲ್ಲ ನೋಡಲಿಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಬಟ್ ಬೀಚ್ ಆಬ್ವಿಯಸ್ಲಿ ಬೀಚ್ ವ್ಯೂ ನಿಮ್ಗೆ ಕಾಣಿಸೋದಿಲ್ಲ ನೈಟ್ ಹೊತ್ತು ಬಂದಿದ್ದೀರಾ ಅಂದರೆ. ಸೊ ತುಂಬಾ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈ ಥರದನ್ನೆಲ್ಲ ನೋಡಲಿಕ್ಕೆ. ಸೊ ನಾವು ಇದು ನೈಟ್ ವಿಷನ್ಸ್ ಎಲ್ಲ ಯಾವಾಗ ಆ್ಯಡ್ ಮಾಡಿದ್ದೀವಿ ಅಂದರೆ ಟೈಮ್ಸ್ ಆಫ್ ವಿಂಗ್ಸ್ ಅಂತ ಹೇಳ್ಬಿಟ್ಟು ಒಂದು ಶೋ ನಡೆಯುತ್ತೆ. ಸೊ ವಿಂಗ್ಸ್ ಆಫ್ ಟೈಮ್ಸ್ ಅಂತ ಹೇಳ್ಬಿಟ್ಟು. ಸೊ ಆ ಶೋ ಮುಗಿದಾದ್ಮೇಲೆ ರಿಟರ್ನ್ ಹೋಗಬೇಕಾದ್ರೆ ಇದನ್ನ ಒಂದು ವಿಸಿಟ್ ಮಾಡಿ ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀವಿ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮಲ್ಲಿ ಯಾರಾದರೂ ಪ್ಲ್ಯಾನ್ ಮಾಡಿದರೆ ಇದು ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ತುಂಬಾ ಯುನೀಕ್ ಕಾನ್ಸೆಪ್ಟ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನಾವು ಇವಾಗ ಇಲ್ಲಿಂದ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ನನಗೆ ಬೀಚ್ಗೆ ವಿಸಿಟ್ ಮಾಡಿದಾದಮೇಲೆ ತುಂಬಾ ವಾಕ್ ಮಾಡಿ ವಿಸಿಟ್ ಮಾಡಿದ್ವಿ. ಅಷ್ಟೊಂದೇನು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ. ಓಕೆ, ಒನ್ ಟೈಮ್ ವಿಸಿಟ್ ಅಂತ ಹೇಳ್ಬೋದು. ನಮ್ಮ ಕಡೆನೇ ಬೀಚಸ್ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಈ ಪ್ಲೇಸಲ್ಲಿ ನಾವು ಒಂದು 10 to 15 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಈಗ ಶೋ ನೋಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಶೋ ಸ್ಟಾರ್ಟ್ ಆಗೋದು 7:15ಗೆ. ಸೊ ಅಲ್ಲಿ ಸ್ವಲ್ಪ ಮಳೆ ಬರ್ತಾ ಇತ್ತು. ಬಟ್ somehow we managed. I need a moment to gather my thoughts. ಈ ಒಂದು ಶೋ ಬಂದ್ಬಿಟ್ಟು 30 ಮಿನಿಟ್ಸ್ ನಡೆಯುತ್ತೆ. ಬಟ್ 30 ಮಿನಿಟ್ಸ್ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ಅಂದರೆ ಯಾರಿಗೂ ಪೇಷನ್ಸ್ ಇರಲ್ಲ ನೋಡಲಿಕ್ಕೆ. ಹಾಗಾಗಿ ನಾನು ಜಸ್ಟ್ ಹೈಲೈಟ್ಸ್ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಬಟ್ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ.
ಹೇ ಹಾಯ್ ಹಲೋ ಹಾಲ್ ಸೊ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಇವಾಗ ನಾವು ಸಿಂಗಾಪುರ್ ಎಕ್ಸ್ಪ್ಲೋರೇಷನ್ ಅಲ್ಲಿ ಇದ್ದೀವಿ. ಸೊ ಈಗ ನಾವು ಫ್ಲೈಯರ್ನ ವಿಸಿಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಫ್ಲೈಯರ್ ಬಂದ್ಬಿಟ್ಟು ತುಂಬಾನೇ ಯೂನಿಕ್ ಅಂಡ್ ತುಂಬಾನೇ ದೊಡ್ಡದಾಗಿರೋ ಅಂತ ಫ್ಲೈಯರ್ ಅಂತೆ. ಸೊ ಈಗ ನಾವು ಫಸ್ಟು ಒನ್ ಆಫ್ ದ ಲಾರ್ಜೆಸ್ಟ್ ಫ್ಲೈಯರ್ ಇನ್ ದ ವರ್ಲ್ಡ್ ನೋಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಎಸ್ ಆ್ಯಕ್ಚುಲಿ ಟಿಲ್ 2014 ದಿಸ್ ಇಸ್ ದ ಓನ್ಲಿ ಒನ್ ಫ್ಲೈಯರ್ ಲಾರ್ಜೆಸ್ಟ್ ಅಂತ ಇದ್ದಿದ್ದು. ಬಟ್ ಅದಾದ ನಂತರ ದುಬೈ ಆ್ಯಂಡ್ US ಅಲ್ಲಿ ಬಂದಿದೆ. ಸೊ ದುಬೈಯಲ್ಲಿ ಈಗ ರೀಸೆಂಟಾಗಿ ಶಟ್ ಡೌನ್ ಆಗಿದೆ. ಬಟ್ ಹಂಗೆ ನೋಡಿದರೆ ಸಿಂಗಾಪುರಲ್ಲಿ ಸೆಕೆಂಡ್ ಪ್ಲೇಸ್ ಬರುತ್ತೆ, US ಅಲ್ಲಿ ಫಸ್ಟ್ ಬರುತ್ತೆ. ಸೊ ದಿಸ್ ಈಸ್ ದ ಒನ್ ಆಫ್ ದ ಲಾರ್ಜೆಸ್ಟ್ ಫ್ಲೈಯರ್ ಇನ್ ದ ವರ್ಲ್ಡ್. ಸೊ ಇದು ತುಂಬಾನೇ ವ್ಯೂ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಒಂದ್ಸತಿ ನಾವು ಫ್ಲೈಯರಲ್ಲಿ ಕೂತ್ರೆ ಅರೌಂಡ್ 30 ಮಿನಿಟ್ಸ್ ತೊಗೊಳುತ್ತೆ ಒನ್ ರೈಡ್ ಕಂಪ್ಲೀಟ್ ಆಗಲಿಕ್ಕೆ. ಆ್ಯಂಡ್ ಟಿಕೆಟ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಅಡಲ್ಟ್ಸ್ಗೆ 40 GD ಆಗುತ್ತೆ, ಆ್ಯಂಡ್ ಕಿಡ್ಸ್ಗೆ 20 ಆಗುತ್ತೆ, ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ಗೆ ಅಂದರೆ 30 GD ಆಗುತ್ತೆ. ಸೊ ನಾವು ಆನ್ಲೈನ್ ಏನಾದರೂ ಬುಕ್ ಮಾಡಿದ್ದೀವಿ ಅಂದರೆ ಸಮ್ಟೈಮ್ಸ್ ಆಫರ್ಸ್ ಅವೈಲಬಲ್ ಇರುತ್ತೆ. ಬಟ್ ಒಂದ್ಸತಿ ನಾವು ಆನ್ಲೈನ್ ಬುಕ್ ಮಾಡಿದ್ದೀವಿ ಅಂದರೆ ಕೊಟ್ಟಿರೋಂಥ ಸ್ಲಾಟ್ಸ್ಗೆ ಕಂಪಲ್ಸರಿಯಾಗಿ ವಿಸಿಟ್ ಮಾಡಬೇಕು. ಬಟ್ ಆಫ್ಲೈನ್ ಬಂದಿದ್ದೀವಿ ಅಂದರೆ ನಮ್ಗೆ ಯಾವಾಗ ಬೇಕೋ ಆವಾಗ ಬಂದು ವಿಸಿಟ್ ಮಾಡಬೇಕು. ಆ್ಯಂಡ್ ಈ ಒಂದು ಫ್ಲೈಯರ್ನ ವಿಸಿಟ್ ಮಾಡಲಿಕ್ಕೆ ಈವ್ನಿಂಗ್ ಒಂದು 6 to 7 ಆ ಟೈಮಲ್ಲಿ ಬಂದರೆ ಸನ್ಸೆಟ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಮಗೆ ಆ ಥರದ ಸ್ಲಾಟ್ಸ್ ಆ್ಯಂಡ್ ಬರಲಿಕ್ಕೆ ಆಪ್ಷನ್ ಇರಲಿಲ್ಲ. ಬಿಕಾಸ್ ನಾವು ಬಂದಿದ್ದು ಆಲ್ಮೋಸ್ಟ್ ಒಂದು 4 to 5 ಡೇಸ್ ಅಷ್ಟೇ. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಯಾವ ಟೈಮಲ್ಲಿ ಹೇಗೆ ವಿಸಿಟ್ ಮಾಡಬೇಕು ಅಂತ. ಬಟ್ ಇಲ್ಲಿ ವಿಸಿಟ್ ಮಾಡಾದ್ಮೇಲೆ ಗೊತ್ತಾಯಿತು ಸನ್ಸೆಟ್ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಮಸ್ಟ್ ಸೇ ಹೇಳಬೇಕು ಅಂದರೆ ನಾವು ಇಲ್ಲಿ ಟಿಕೆಟ್ಸ್ ಪರ್ಚೇಸ್ ಮಾಡಬೇಕಾದ್ರೆ ಒಬ್ಬರು ಹೇಳಿದರು, ಸೊ ಓಕೆ ಇದು ಫ್ಲೈಯರ್ ಮೇಲೆ ಹೋಗುತ್ತೆ ಅಲ್ವಾ, ಸೊ ಅಲ್ಲಿ ಹೋಗಾದ್ಮೇಲೆ ವಿಶ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಸೊ ಇಲ್ಲಿನ ಕಸ್ಟಮ್ಸ್ ಆ್ಯಂಡ್ ರಿಚುವಲ್ಸ್ ಫಾಲೋ ಮಾಡ್ತಾರಂತೆ. ಲೈಕ್ ಅಲ್ಲಿ ಹೋಗಾದ್ಮೇಲೆ ವಿಶ್ ಮಾಡ್ಕೊಂಡ್ರೆ ಅದು ಟ್ರೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೀವು ಯಾರಾದರೂ ಫ್ಯೂಚರಲ್ಲಿ ವಿಸಿಟ್ ಮಾಡಿದರೆ ಆ್ಯಂಡ್ ವಿಸಿಟ್ ಮಾಡಿ ವಿಶ್ ಮಾಡಿರೋ ಅಂಥವ್ರು ಯಾರಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ವಿಸಿಟ್ ಮಾಡಬೇಕಾಗಿರೋ ಅಂಥವ್ರು ಇದ್ದರೆ ವಿಶ್ ಮಾಡ್ಕೊಳ್ಳಿ, ಕಂಪಲ್ಸರಿಯಾಗಿ ಮರೆಯೋಕ್ಕೆ ಹೋಗಬೇಡಿ. ಬಿಕಾಸ್ ಕೆಲವಷ್ಟು ರಿಚುವಲ್ಸ್ ನಾವು ಫಾಲೋ ಮಾಡಿದರೆ ಯಾರಿಗೆ ಗೊತ್ತು ಸಮ್ಟೈಮ್ಸ್ ಟ್ರೂ ಆಗ್ಬೋದಲ್ವಾ. ಆ್ಯಂಡ್ ಸುಮಾರಷ್ಟು ಕಡೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಬಿಕಾಸ್ ಆಸ್ ಎ ಸೈಡ್ ಅರ್ಲಿಯರ್ ನನ್ನ ಮೈಕ್ ಬಿಟ್ಟಿದೆ. ಸೊ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ. ಆ್ಯಂಡ್ ವ್ಯೂ ಬಗ್ಗೆ ಹೇಳಬೇಕು, ತುಂಬ ಅಂದರೆ ತುಂಬಾ ಅಮೇಝಿಂಗ್ ಆಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ಮೇಲೆಯಿಂದ ವ್ಯೂ ನೋಡಲಿಕ್ಕೆ. ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಸಹ. Lekina, did you enjoy the ride? Hello madam. ಸೊ ನೆಕ್ಸ್ಟ್ ನಾವು ವಿಸಿಟ್ ಮಾಡ್ತಾರಂಥ ಡೆಸ್ಟಿನೇಷನ್ ಬಂದ್ಬಿಟ್ಟು ಮೋಸ್ಟ್ ಐಕಾನಿಕ್ ಆ್ಯಂಡ್ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಸಿಂಗಾಪುರ್. ಆ್ಯಂಡ್ ಈ ಒಂದು ಪ್ಲೇಸು ತುಂಬ ಅಂದರೆ ತುಂಬಾ ಫೇಮಸ್. ಈ ಒಂದು ಸ್ಟ್ಯಾಚ್ಯೂ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ನಾವು ಸಿಂಗಾಪುರಲ್ಲಿ ವಿಸಿಟ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಎಸ್ ದಿಸ್ ಈಸ್ ನನ್ ಅದರ್ ದ್ಯಾನ್ ಮೆರ್ಲಿಯಾನ್. ಸೊ ಮೆರ್ಲಿಯಾನ್ ಅನ್ನೋದು ಅಷ್ಟು ಫೇಮಸ್. ನೀವೆಲ್ಲೇ ನೋಡಲಿ, ಮ್ಯಾಗ್ಝಿನ್ಸಲ್ಲಿ ನೋಡಿ, ಫಿಶ್ ಮ್ಯಾಗ್ನೆಟ್ಸ್, ಚಾಕ್ಲೇಟ್ಸ್ ಯಾವುದೇ ನೋಡಿ ಮೆರ್ಲಿಯಾನ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇದರ ಇನ್ ಡೀಟೇಲ್ ನಾನೇನು ಹೇಳಲಿಕ್ಕೆ ಹೋಗಲ್ಲ. ಈ ಸ್ಟ್ಯಾಚ್ಯೂ ಬಗ್ಗೆ ಜಸ್ಟ್ ಇನ್ ಒನ್ ಲೈನ್ ಹೇಳ್ಬಿಡ್ತೀನಿ. ಸೊ ಇದು ನೀವು ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ಹಾಫ್ ಬಂದ್ಬಿಟ್ಟು ಲಯನ್ ಹೆಡ್ ಇದೆ ಆ್ಯಂಡ್ ಸೆಕೆಂಡ್ ಹಾಫ್ ಬಂದ್ಬಿಟ್ಟು ಫಿಶ್ ಇದೆ. ಸೊ ಇದನ್ನ ಮುಂಚೆ ಸಿಂಗಾಪುರ ಅಂತ ಕರಿತಾ ಇದ್ರಂತೆ, ಅಂದರೆ ಲಯನ್ ಸಿಟಿ ಅಂತ. ಹಾಗಾಗಿ ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಲಯನ್ ಇಟ್ಟಿದ್ದಾರೆ ಆ್ಯಂಡ್ ಸೆಕೆಂಡ್ ಪಾರ್ಟ್ ಫಿಶ್ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಇವರು ಸ್ಟಾರ್ಟಿಂಗ್ ಮುಂಚೆ ಮಾಡ್ತಾ ಇದ್ದಿದ್ದು ಫಿಶಿಂಗ್ ಅಂತೆ, ಹಾಗಾಗಿ ಅದನ್ನು ಹಾಗೆ ಉಳಿಸ್ಕೊಂಡು ಹೋಗಿದ್ದಾರೆ. ಸೊ ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ಫಿಶ್ನ ಮಾಡಿದ್ದಾರೆ, ಹಾಗಾಗಿ ಇದನ್ನ ಮೆರ್ಲಿಯಾನ್ ಅಂತ ಕರೀತಾರೆ. ಸೊ ಇದು ಮಸ್ಟ್ ವಿಸಿಟ್ ಆ್ಯಂಡ್ ತುಂಬಾ ಫೇಮಸ್ ಆಗಿರೋಂಥ ಪ್ಲೇಸ್.
ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ವಿತೌಟ್ ಶೇಡ್ಸ್ ನೋಡ್ಲಿಕ್ಕಾಗಲ್ಲ, ಅಷ್ಟು ಬಿಸಿಲಿದೆ ಆ್ಯಂಡ್ ಯಾವಾಗಲೂ ಇಷ್ಟೇ ಕ್ರೌಡ್ ಇರುತ್ತಂತೆ ಆ್ಯಂಡ್ ವೀಕೆಂಡ್ಸ್ ಹೇಳಲಿಕ್ಕೆ ಆಗಲ್ಲ. ಸೊ ಆ ಪ್ಲೇಸ್ನ ಮುಗಿಸ್ಕೊಂಡು ನಾವು ಇವಾಗ ಚಾಕ್ಲೇಟ್ಸ್ನ ಪರ್ಚೇಸ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಸ್ಟೋರ್ ತುಂಬಾ ಫೇಮಸ್ ಇದೆಯಂತೆ. ಸೊ ಅಲ್ಲಿ ಒಬ್ಬ ಗೈಡ್ ಸಜೆಸ್ಟ್ ಮಾಡಿದ್ರು, ಅಲ್ಲಿ ಹೋಗ್ತಾ ಇದ್ದೀವಿ. Having a gift box. Okay, nice. This is actually $30. Every day she wants vacation. Famous one actually. Then you go back home, can? Why not? Actually, she's not afraid of snakes. ಸೊ ಈ ಒಂದು ಚಾಕ್ಲೇಟ್ ಶಾಪ್ ಓನರ್ಗೆ ಲೇಖನ ತುಂಬಾ ಇಷ್ಟ ಆದ್ಲು. ಸೊ ಅವಳ ಫೋಟೋಸ್ನೆಲ್ಲ ಕ್ಲಿಕ್ ಮಾಡ್ಕೊತಾ ಇದ್ರು ಅವರು. ಅದಾದ ನಂತರ ಅವ್ರು ಹೇಳ್ತಾ ಇದ್ರು ತುಂಬಾ ಬೋಲ್ಡ್ ಇದ್ದಾಳೆ ಆ್ಯಂಡ್ ತುಂಬ ಇಂಟ್ರಾಕ್ಟಿವ್ ಆಗಿದ್ದಾಳೆ. ಈ ಕಡೆ ಎಲ್ಲ ತುಂಬ ಶೈ ಆಗಿರ್ತಾರೆ ಮಕ್ಕಳು, ತುಂಬ ಚೆನ್ನಾಗಿ ಇಂಟ್ರಾಕ್ಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇವಳಿಗೆ ಒಂದು ಗಿಫ್ಟ್ ಕೊಟ್ಟು ತುಂಬಾ ಪ್ರೇಸ್ ಮಾಡ್ತಾ ಇದ್ರು. ಸೊ ವಿ ಫೆಲ್ಟ್ ರಿಯಲಿ ಹ್ಯಾಪಿ. ಸೊ ನೆಕ್ಸ್ಟ್ ನಾವು ಲಂಚ್ಗೆ ಅಂತ ಬಂದ್ವಿ. ಸೊ ನಿಯರ್ ಬೈ ಕಲಾಂ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು ಇತ್ತು. ನಮ್ಮ ಇಂಡಿಯನ್ ಡಿಶಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರೆಲ್ಲ ಈ ಪ್ಲೇಸಸ್ಗೆ ವಿಸಿಟ್ ಮಾಡಿದರೆ ಈ ಒಂದು ರೆಸ್ಟೋರೆಂಟ್ನ ಮಸ್ಟ್ ವಿಸಿಟ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಯಾವುದೇ ಡಿಶಸ್ ತೊಗೊಂಡ್ರು ಎಲ್ಲದೂ ತುಂಬಾ ಚೆನ್ನಾಗಿತ್ತು. ಸೊ ನಾವಿಲ್ಲಿ ನಾರ್ತ್ ಆ್ಯಂಡ್ ಸೌತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾನು ಯಾಕೆ ಸ್ಟ್ರೆಸ್ ಮಾಡಿ ಫುಡ್ ಬಗ್ಗೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, ನಾವು ಬೇರೆ ಕಂಟ್ರಿಗೆ ಹೋದ್ರೇ ನಮ್ಗೆ ಫುಡ್ ವ್ಯಾಲ್ಯೂ ಗೊತ್ತಾಗತ್ತೆ. ಹಾಗಾಗಿ ಆ್ಯಂಡ್ ನಾವೀಗ ಹೋಗ್ತಾ ಇರೋ ಅಂಥದ್ದು ಮಸ್ಟ್ ವಿಸಿಟ್ ಆ್ಯಂಡ್ ಮೋಸ್ಟ್ ಐಕಾನಿಕ್ ಪ್ಲೇಸ್ ಇನ್ ಸಿಂಗಪೂರ್ ಅಂತಲೇ ಹೇಳ್ತೀನಿ. ಮರೀನಾ ಬೇ ಸ್ಯಾಂಡ್ ಸ್ಕೈ ಪಾರ್ಕ್ ಅಂತ ತುಂಬಾ ಚೆನ್ನಾಗಿದೆ ಅಂತೆ. ಸೊ ಬನ್ನಿ ಹಾಗಾದರೆ ಎಕ್ಸ್ಪ್ಲೋರ್ ಮಾಡೋಣ. ಸೊ ಈಗ ನಾವು 57th ಫ್ಲೋರಲ್ಲಿದ್ದೀವಿ. ಸೊ ಇಲ್ಲಿಂದ ಸಿಟಿ ಕಂಪ್ಲೀಟ್ ವ್ಯೂ ಕಾಣುತ್ತೆ ಆ್ಯಂಡ್ ತುಂಬಾ ಯುನೀಕ್ ಪ್ಲೇಸ್ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಪ್ಲೇಸ್ಗೆ ಬರಬೇಕು ಅಂದರೆ ಟಿಕೆಟ್ಸ್ ಬಂದುಬಿಟ್ಟು ಅಡಲ್ಟ್ಸ್ಗೆ 26 GD ಆ್ಯಂಡ್ ಕಿಡ್ಸ್ಗೆ 20 GD ಅಂತ ಇದೆ. ಸೊ 360 ಡಿಗ್ರಿ ಅಬ್ಸರ್ವೇಷನ್ ಡೆಕ್ ಇದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಮಾರ್ನಿಂಗ್ 6ಇಂದ ಈವ್ನಿಂಗ್ ನೈಟ್ 9ವರೆಗೂ ಇದೆ. ಆ್ಯಂಡ್ ಇಲ್ಲಿ ಒಂದು ಇನ್ಫಿನಿಟಿ ಪೂಲ್ ಇದೆ. ಅದು ಒನ್ ಆಫ್ ದ ವರ್ಲ್ಡ್ ಲಾರ್ಜೆಸ್ಟ್ ಇನ್ಫಿನಿಟಿ ಪೂಲ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ರೂಫ್ ಟಾಪ್ ಡೈನಿಂಗ್ ಇದೆ. ಸೊ ಅದಕ್ಕೆಲ್ಲ ನಿಮಗೆ ಬೇಕು ಅಂದರೆ ಮುಂಚೆನೇ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಅಷ್ಟೇ. ಮಸ್ಟ್ ವಿಸಿಟ್. ಕವರಿಯಲ್ಲಿ ಅಂತ ರೆಡ್ ಕವರ್ ಮತ್ತೆ ರೆಡ್ ಕವರ್ ನೀರು ಹೈ ಮಾಡಿ ನೆನ್ಕೊಂಡ್ಬಿಡ್ಬೇಕು. ರೆಡ್ ಕವರ್ ಕವರ್ನ ಹೈಡ್ ಮಾಡಬೇಕು. ಸೊ ಗೊಂಬೆ ನಮಗೆ ಇಲ್ಲಿ ರೀಲ್ಸ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ಲು. ಜಸ್ಟ್ ಫನಿ ಟಾಕ್ಸ್ ಅಷ್ಟೇ. ಇಲ್ಲಿಂದ ನಮಗೆ ಫ್ಲೈಯರ್ ಕಾಣುತ್ತೆ. ಕಂಪ್ಲೀಟ್ ಆಲ್ಮೋಸ್ಟ್ ಸಿಂಗಪೂರ್ ಕಾಣಿಸೋ ಥರ ಇದೆ. ನೈಸ್ ಎಕ್ಸ್ಪೀರಿಯನ್ಸ್. ರೈಟ್ ಆಗ್ತಿದೆಯಲ್ಲ, ಚೆನ್ನಾಗಿದೆಲ್ಲ. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ, ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಹಾಗಾಗಿ ಇಲ್ಲೂ ಸಹ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ವಿತೌಟ್ ಶೇಡ್ಸ್ ಏನೂ ಕಾಣಿಸೋದಿಲ್ಲ. ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ಹೇಳ್ತೀನಿ. ಸ್ವಲ್ಪ ಹೊತ್ತಿಗೆ ಟಯರ್ಡ್ ಆಗಿಬಿಡ್ತೀವಿ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ. ಸೊ ವಾಟರ್ ಬಾಟಲ್ಸ್ನ ಕ್ಯಾರಿ ಮಾಡೋದು ಮರಿಬೇಡಿ.
ಆ್ಯಂಡ್ ಆ್ಯಸ್ ಐ ಸೆಡ್ ಅರ್ಲಿಯರ್ ಈ ಕಡೆ ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ಸ್ ಎಲ್ಲೆಲ್ಲಂದರೆ ಸಿಗೋದಿಲ್ಲ. ಹಾಗಾಗಿ ನಮ್ಗೇನು ಅವೈಲೇಬಲ್ ಇರುತ್ತೋ ಅದರಲ್ಲಿ ಬೆಸ್ಟ್ ಚೂಸ್ ಮಾಡ್ಕೋಬೇಕು ಅಷ್ಟೇ. ಇದೊಂದು ಜ್ಯೂಸ್ ಪರ್ಚೇಸ್ ಮಾಡಿದ್ವಿ. ಇದು ಪಾಲಕ್ ಮಿಕ್ಸ್ಡ್. ಐ ಡೋಂಟ್ ನೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಮಗೆ ಅಲ್ಲಿನ ವೆದರ್ಗೆ ಮಸ್ಟ್ ಬೈ. ಹಾಗಾಗಿ ನಾವು ವಾಟರ್ ಆ್ಯಂಡ್ ಜ್ಯೂಸಸ್ಸಿಂದ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಅಲ್ಲಲ್ಲಿ ನಮಗೆ ಮೆಕ್ಡೊನಾಲ್ಡ್ಸ್ ಆ್ಯಂಡ್ KFC ಸಿಗುತ್ತೆ. ಬಟ್ ಅಲ್ಲಿ ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಸ್ನ್ಯಾಕ್ಸ್ ಕ್ಯಾರಿ ಮಾಡಿದ್ರೆ ಇಟ್ ಈಸ್ ಗುಡ್. ಅದಕ್ಕೆ ಹೇಳಿದ್ದು ವಾಟರ್ ಬಾಟಲ್, ಜ್ಯೂಸ್ ಬಾಟಲ್ಸ್ ಆ್ಯಂಡ್ ಸ್ನ್ಯಾಕ್ಸ್ ಏನಾರ ಇದ್ದರೆ ಮಸ್ಟ್ ಕ್ಯಾರಿ ಮಾಡಿ. ಆ್ಯಂಡ್ ಟ್ರಾವೆಲ್ ಟೈಮಲ್ಲಿ ಮಕ್ಳು ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಅದು ಒಂದು ಕಷ್ಟ ಆಗುತ್ತೆ. ಬಟ್ ನಮ್ಮ ಲೇಖನ ಆ್ಯಕ್ಚುಲಿ ಆ ಥರ ಇರಲಿಲ್ಲ. ಅವಳು ಎಲ್ಲಿ ಹೋದ್ರೂ ಬ್ಲೆಂಡ್ ಆಗ್ತಾಯಿದ್ಲು. ಎಸ್, ಇವಾಗ ನಾವು ಕೆಳಗಡೆ ಬಂದ್ವಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಇದೇನೆ ಆ್ಯಕ್ಚುಲಿ ಮೆರಿನಾ ಬೇ ಹೋಟೆಲ್. ಸೊ ಈ ಹೋಟೆಲ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿ ಅದ್ರ ಮೇಲೆ ಸ್ಕೈ ಡೆಕ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಟ್ಸ್ ನೈಸ್ ಎಕ್ಸ್ಪೀರಿಯನ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಗಾರ್ಡನ್ಸ್ ಬೈ ದ ಬೇ ಹೋಗ್ತಾ ಇದ್ದೀವಿ. ಸೊ ಇದು ಮರೀನಾ ಬೇ ಸ್ಯಾಂಡ್ಸ್ ಎಲ್ಲ ಇರೋದು. ಸೊ ಇಲ್ಲಿಗೆ ಹೋಗಬೇಕು ಅಂದರೆ ವಾಕ್ ಮಾಡ್ಕೊಂಡು ಹೋಗಬೇಕು. ತುಂಬಾ ದೂರ ಇದೆ ಆ್ಯಕ್ಚುಲಿ. ತುಂಬಾ ಟಯರ್ಡ್ ಆಗಿದ್ವಿ. ಬಟ್ ಮಸ್ಟ್ ವಿಸಿಟ್ ಪ್ಲೇಸ್ ಆ್ಯಂಡ್ ಐಕಾನಿಕ್ ಪ್ಲೇಸ್ ಆಗಿರೋದ್ರಿಂದ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಇದೆ. ಬಟ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ ತುಂಬಾ ಕ್ಯೂರಿಯಾಸಿಟಿ ಇದೆ, ಬನ್ನಿ ನೋಡೋಣ. ಆ್ಯಕ್ಚುಲಿ ಪ್ಲೇಸ್ನ ವಿಸಿಟ್ ಮಾಡಿ ವಾಕ್ ಮಾಡಿಕೊಂಡು ಬಿಸಿಲಲ್ಲಿ ಹೋಗಲಿಕ್ಕೆ ನಮಗೆ ಟಯರ್ಡ್ ಆಗುತ್ತೆ. ಮಕ್ಕಳು ಆಬ್ವಿಯಸ್ಲಿ ಸುಸ್ತಾಗ್ತಾರೆ. ಸೊ ಇವಳು ಇವಾಗ ಸ್ವಲ್ಪ ದೊಡ್ಡವಳು ಆಗ್ತಾ ಇದ್ದಾಳೆ. ಹಾಗಾಗಿ ಅವಳು ಎತ್ಕೋ ಅಂತ ತುಂಬಾ ಹಠ ಮಾಡ್ತಾ ಇದ್ಲು. ಅವಳನ್ನ ಕ್ಯಾರಿ ಮಾಡಿಕೊಂಡು ವಾಕ್ ಮಾಡ್ಕೊಂಡು ಹೋಗೋದು ಸಿಕ್ಕಾಪಟ್ಟೆ ಟಯರ್ಡಿಂಗ್ ಆಗಿತ್ತು. ಹಾಗಾಗಿ ಸ್ವಲ್ಪ ಬ್ರೇಕ್ ತೊಗೊಂಡು ಹೋಗ್ತಾ ಇದ್ವಿ. ಸೊ ಅವಳಿಗೆ ಸಿಟ್ಟು ಬಂದುಬಿಟ್ಟಿದೆ, ಲೈಕ್ ವಾಕ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ನಾವು ಫ್ಲವರ್ ಡೋಮ್ಗೆ ಹೋಗ್ತಾ ಇದ್ದೀವಿ. ಸೊ ಫ್ಲವರ್ ಡೋಮ್ಗೆ ಅಡಲ್ಟ್ಸ್ಗೆ 20 ಚಾರ್ಜ್ ಮಾಡ್ತಾರೆ ಆ್ಯಂಡ್ ಕಿಡ್ಸ್ಗೆ ಅರೌಂಡ್ 12 GD ಚಾರ್ಜ್ ಮಾಡ್ತಾರೆ. ಸೊ ಈ ಥರ ಟಿಕೆಟ್ಸ್ನ ತೊಗೊಂಡು ನಮಗೆ ಯಾವ ಪ್ಲೇಸಸ್ನ ಡೋಮ್ಗಳನ್ನ ವಿಸಿಟ್ ಮಾಡಬೇಕು ಅಂತ ಹೇಳಿಬಿಟ್ಟು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಸಹ ಕೆಲವಷ್ಟು ಫೆಸ್ಟಿವಲ್ಸ್ ಮಾಡ್ತಾ ಇರ್ತಾರೆ. ಸೊ ಫೆಸ್ಟಿವಲ್ಸ್ ಟೈಮಲ್ಲಿ ವಿಸಿಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ರೆಗ್ಯುಲರ್ ಆಗಿ ಅವರು ಇಯರ್ಲಿ ಒನ್ಸ್, ಇಯರ್ಲಿ ಟ್ವೈಸ್ ಈ ಥರ ಫೆಸ್ಟಿವಲ್ಸ್ ಮಾಡ್ತಾರಂತೆ. ಸೊ ಆ ಟೈಮಲ್ಲಿ ಯಾರು ವಿಸಿಟ್ ಮಾಡಿದರೆ ಒಂಥರ ಲಕ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. Go back. ಸೊ ಈ ಒಂದು ಫ್ಲವರ್ ಡೋಮ್ ಬಂದ್ಬಿಟ್ಟು ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ಲಾಸ್ ಗ್ರೀನ್ ಹೌಸ್ ಡೋಮ್ ಅಂತೆ. ತುಂಬಾ ಫೇಮಸ್ ಆ್ಯಂಡ್ ತುಂಬಾ ಯೂನಿಕ್ ಆಗಿರೋ ಅಂಥ ಡೋಮ್ ಇದು. ತುಂಬ ಚೆನ್ನಾಗಿದೆ. ಸೊ ನೀವಿಲ್ಲಿ ತುಂಬಾ ಯೂನಿಕ್ ಆಗಿರೋ ಅಂಥ ಸೀಸ್ನಲ್ ಫ್ಲವರ್ಸ್ನ ನೋಡ್ಬೋದು. ಆ್ಯಂಡ್ ತುಂಬಾ ಡಿಫ್ರೆಂಟ್ ಆಗಿರೋ ಅಂಥ ಆರ್ಟಿಸ್ಟಿಕ್ ಸ್ಟೋರಿ ಟೆಲ್ಲಿಂಗ್ ಕಾರ್ನರ್ಸ್ಗಳನ್ನ ಕಾಣ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಈ ಗ್ರೀನ್ ಹೌಸ್. ಬಿಕಾಸ್ ನನಗಿಲ್ಲ ಇರೋ ಅಂಥ ಫ್ಲವರ್ ಕಾಂಟ್ರಾಸ್ಟ್ನ ನೋಡಿದ್ರೇ ತುಂಬಾ ಇಂಪ್ರೆಸಿವ್ ಅಂತ ಅನಿಸ್ತು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ. ಸೊ ನೇಚರ್ ಲವರ್ಸ್ಗೆ ಮಸ್ಟ್ ವಿಸಿಟ್ ಆಫ್ ಫ್ಲವರ್ ಡೋಮ್ ಅಂತ ಹೇಳ್ತೀನಿ. ಸೊ ಇಲ್ಲಿ ಬಂದ್ಬಿಟ್ಟು 2-3 ಡಿಫ್ರೆಂಟ್ ಡೋಮ್ಗಳಿರುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು ಫ್ಲವರ್ ಡೋಮ್ ಇರುತ್ತೆ ಆ್ಯಂಡ್ ನೆಕ್ಸ್ಟು ಕ್ಲೌಡ್ ಫಾರೆಸ್ಟ್ ಡೋಮ್ ಅಂತ ಇರುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಇವತ್ತಿಗೆ ಫ್ಲವರ್ ಡೋಮ್ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲೌಡ್ ಫಾರೆಸ್ಟ್ ಆ್ಯಂಡ್ ಒನ್ ಮೋರ್ ಡೋಮ್ ಇದೆ ಅದನ್ನು ಆ್ಯಡ್ ಮಾಡ್ತೀನಿ. ಸೊ ನಾವಂತೂ ತುಂಬಾ ಅದ್ಭುತವಾದ ಕ್ಷಣಗಳನ್ನ ಕಂಡ್ವಿ ಆ್ಯಂಡ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ್ವಿ. ಅದೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪೆಂಡಿಂಗ್ ವಿಡಿಯೋಸ್ನ ಆ್ಯಡ್ ಮಾಡ್ತೀನಿ. ಸೊ ಸಿಗೋಣ. ಬಾಯ್, ಟೇಕ್ ಕೇರ್.